ಓಂ ಶ್ರೀ ದುರ್ಗಾಯ ನಮಃ. ನಾವು ವಾರದಲ್ಲಿ 2 ದಿನ ಯಾಕೆ ಉಪವಾಸ ಇರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಉಪವಾಸ ಇರೋದಂದರೆ ಹೊಟ್ಟೆ ಖಾಲಿ ಬಿಡೋದು ಪೂರ್ತಿಯಾಗಿ, ಹಾಗೆ ಬಾಯಿಗೆ ಕೂಡ ಯಾವುದೇ ರೀತಿಯ ಆಹಾರವನ್ನು ಹಾಕಬಾರ್ದು, ಹಾಗೆ ನೀರು ಕುಡಿಬೋದು. ಅರ್ಥ ಆಯ್ತಾ? ವಾರದಲ್ಲಿ 2 ದಿನ ಅಂದರೆ ಕಂಟಿನ್ಯೂಸ್ ಅಲ್ಲ, ಒಂದು ಮಂಗಳವಾರ, ಒಂದು ಶುಕ್ರವಾರ, ಈ ರೀತಿ ದಿನ. ಯಾಕಂದರೆ ನಮ್ಮ ಬಾಯಿ ರಿಕವರಿ ಆಗಬೇಕು, ಹಾಗೆ ನಮ್ಮ ಹೊಟ್ಟೆ ರಿಕವರಿ ಆಗಬೇಕಲ್ಲ. ನಾವು ಯಾಕಂದರೆ ಇವತ್ತಿನ ದಿನ ಎಷ್ಟೋ ಬಿಸಿ ಬಿಸಿ ಆಹಾರನೇ ತಿಂತೇವೆ. ಈ ಚಳಿಗಾಲದಲ್ಲಂತೂ ಬಿಸಿ ಬಿಸಿನೇ ತಿಂತೇವೆ. ಬಾಯಿ ಅಲ್ಲಿ ಏನಾಗ್ತದೆ ಅಂದರೆ ನಾಲಿಗೆ ಸುಟ್ಟು ಹೋಗುತ್ತದೆ, ನಾಲಿಗೆ ಹಾಗೆ ಒಳಗಡೆಯ ನುಣುಪಾದ ಒಂದು ಭಾಗ ಸುಟ್ಟು ಹೋಗುತ್ತದೆ. ಸುಟ್ಟು ಹೋದಾಗ ಈಗ ನಮ್ಮ ಕೈಯೇ ಸುಟ್ಟು ಹೋದಾಗ ಅದು ವಾಸಿ ಆಗಲಿಕ್ಕೆ ಎಷ್ಟು ದಿನ ಬೇಕು? ಸ್ನಾನ ಮಾಡ್ತಾ ನೀರು ತಾಗಿಸ್ತಾ ಇದ್ರು ಅಂತೂ ಅದು ವಾಸನೆ ಆಗೋದಿಲ್ಲ ಅಲ್ವಾ? ಅದೇ ಥರ ನೀವು ಬಾಯಿಯ ವಾಸನೆ ಗ್ರಹಿಸಿದ್ದೀರಾ ಯಾವತ್ತಾದರೂ? ಬಾಯಿಯ ವಾಸನೆ ಎಷ್ಟು ಕೆಟ್ಟದಾಗಿ ಬರ್ತದೆ ಅಂತ. ಬಾಯಿಯ ವಾಸನೆ ಎಷ್ಟು ಕೆಟ್ಟದಾಗಿ ಬರುತ್ತದೆ. ನಾವು ರಾತ್ರಿ ಮಲಗಿದವಾಗೆಲ್ಲ ಬಾಯಿ ಮುಚ್ಕೊಂಡು ಹೀಗೆ ಉಸಿರಾಡ್ತಾ ಮಲ್ಕೊಳ್ತೇವೆ ಅಲ್ವಾ? ಹೀಗೆ ಮಲ್ಕೊಂಡಾಗ ನಮಗೆ ಬಾಯಿಯೊಳಗೆ ಸ್ವಲ್ಪ ನೀರಿನ ಅಂಶ ಎಲ್ಲ ಬರುತ್ತದೆ. ಗ್ರಹಿಸಿದರೆ ನೀರಿನ ಅಂಶ ಅಂದರೆ ಆ ಸುಟ್ಟು ಹೋಗಿರುವಂತಹ ನೀರಿನ ಅಂಶ ಬಾಯಿಯೊಳಗೆ ಬರುತ್ತದೆ. ನಾವೇನು ಮಾಡ್ತೇವೆ? ಅದನ್ನು ನುಂಗ್ತೇವೆ, ಗೊತ್ತಾ? ನಾವು ಅದನ್ನು ನುಂಗ್ತೇವೆ ಅಂದರೆ ನಮ್ಮ ಮಾಂಸ ಸುಟ್ಟು ಹೋಗಿರೋದನ್ನು ನಾವು ನುಂಗ್ತೇವೆ. ನಾವಿದು ಗ್ರಹಿಸಬೇಕು. ನಾವೆಷ್ಟೇ ವೆಜಿಟೇರಿಯನ್ ಆಗಿದ್ದರೂ, ಎಷ್ಟೇ ಯಾವುದೇ ಒಂದು ಪೂಜಾರಿ ಆಗಿದ್ದರೂ, ಯಾವುದೇ ಒಂದು ಸಿದ್ಧಿ ಸಾಧಕನಾಗಿದ್ದರೂ, ಈ ನನ್ನ ನಾಲಿಗೆ ಸುಟ್ಟು ಹೋಗಿದೆ, ಬಾಯಿ ಸುಟ್ಟು ಹೋಗಿದೆ, ಅರ್ಥ ಆಯ್ತಾ? ಅಂದರೆ ಕೊಳೆತು ಹೋಗಿರುವಂತಹ ನೀರು ನಮ್ಮ ಬಾಯಿಯೊಳಗೆ ಬರುತ್ತದೆ. ಅದನ್ನು ನಾವು ನುಂಗಿದರೆ ಏನಾಗ್ತದೆ? ನಮ್ಮ ಹೊಟ್ಟೆಗೆ ಆಹಾರ ಹಾಕೊಂಡಂಗಾಗಿಲ್ವಾ? ಏನು ಆಹಾರ ಹಾಕೊಂಡಂಗಾಯಿತು? ನಮ್ಮ ಬಾಯಿ ಸುಟ್ಟು ಹೋಗಿರುವಂತಹ ಆ ರಸ, ಆ ನೀರನ್ನು ನಾವು ಹೊಟ್ಟೆಗೆ ಹಾಕಿದಂಗೆ ಆಯಿತು. ಅಂದರೆ ಮಾಂಸಾಹಾರ ಸೇವನೆ ಮಾಡ್ದಂಗೆ ಆಯ್ತಲ್ವ ವೀಕ್ಷಕರೇ? ಸ್ವಲ್ಪ ಗ್ರಹಿಸ್ಬೇಕು ನಾವು. ಅದಕ್ಕೆ ನಾವು ವಾರದಲ್ಲಿ 2 ದಿನ ನಮ್ಮ ಹೊಟ್ಟೆ ಮತ್ತು ಬಾಯಿಯನ್ನು ಖಾಲಿ ಬಿಡಬೇಕು. ನೀರು ಕುಡಿತಾ ದಿನನ ಕಳಿಬೇಕು. ಒಂದಿನ ನೀರು ಕುಡಿತಾ ಕಳೆಯೋದೇನು ದೊಡ್ಡವೇ ಅಲ್ಲ, ಕಷ್ಟವೂ ಅಲ್ಲ. ಅದಕ್ಕೂ ಸುಲಭವಾದ ವಿಧಾನ ಏನಂದರೆ ವಾರದಲ್ಲಿ 2 ದಿನ ಹಣ್ಣು, ನೀರು, ಎಳ್ನೀರಲ್ಲಿರುವಂಥದ್ದು ಇದು ಮಾಡ್ಬೋದಲ್ವ ಆರಾಮ್ನಲ್ಲಿ. ನೀರು ಕುಡ್ಕೊಂಡೇ ಇರೋದಂದರೆ ಅಯ್ಯೋ ಹಸಿವು ತಡೋಕ್ಕಾಗಲ್ಲಪ್ಪ ಅನ್ನೋರಿದ್ದಾರೆ. ಆಗುತ್ತೆ, ಯಾಕಾಗಲ್ಲ? ನಾನೆಲ್ಲ ತಪಸ್ಸು ಜಪ ಕೂತ್ರೆ 1 ಬಾಳೆಹಣ್ಣು ಸಾಕು ನನಗೆ ದಿನಕ್ಕೆ. ನೀರು ಕುಡ್ಕೊಂಡೇ 2 ದಿನ, 3 ದಿನ, 10 ದಿನವರೆಗೂ ಇದ್ದೇನೆ ನಾನು ಒಂದೊಂದು ಸಮಯದಲ್ಲಿ. ಅರ್ಥ ಆಯ್ತಾ? ಆಗಲೇ ಸಿದ್ಧಿ, ಸಾಧನೆ, ದೈವಶಕ್ತಿ ವಿದ್ಯೆಗಳನ್ನು ಕಲೀಲಿಕ್ಕೆ ಸಾಧ್ಯ. ನಾವು ಪೂರ್ತಿಯಾಗಿ ಸಂಪೂರ್ಣವಾಗಿ ನಮ್ಮ ದೇಹವನ್ನು ನೀರಿಗೆ ಅಳವಡಿಸಿದ್ರೇ ನಾವಿಲ್ಲಿ ಏನು ಬೇಕಾದ್ರೂ ಒಂದು ದೈವಶಕ್ತಿಯ ವಿಷಯಗಳನ್ನು ಅರ್ಥಕೊಳ್ಳಿಕ್ಕೆ ಸಾಧ್ಯ. ಸುಮ್ಮನೆ ಎಲ್ಲ ದೈವಶಕ್ತಿ ಸಿದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಕೆಲವರು ಹೆಂಗೆ ಅಂದರೆ ನೀವು ಹಾಗೆ ಸಿದ್ಧಿಗಳು, ಗುರುಗಳು, ಯಾಕೆ ಎಲ್ಲರೂ ಒಂದೇ ಅಲ್ವಾ? ನಾವೆಲ್ಲರೂ ಒಂದೇ. ನಾವೆಲ್ಲರೂ ಇಲ್ಲಿ ತುಂಬ ಆರಾಮ್ನಲ್ಲಿ ದಿನ ಕಳಿಬೇಕು, ಆರಾಮ್ನಲ್ಲಿ ಬದುಕಬೇಕು. ಆರಾಮ್ನಲ್ಲಿ ನಾವು ಯಾರಿಗೂ ತೊಂದರೆ ಕೊಡೋದಾದರೆ ಗೊತ್ತಾಯ್ತಾ? ಇಲ್ಲಿ ನಮ್ಮ ಹೊಟ್ಟೆ ಒಳಗಿರೋ ಗಲೀಜನ್ನ ಹೊರಗಡೆ ಹಾಕ್ತಾಯಿದ್ರೆ ಅದು ತೊಂದರೆನೇ. ಅದು ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಅದರಿಂದ ಎಷ್ಟೋ ಜನಗಳಿಗೆ ರೋಗ ಬರ್ತದೆ. ಏನು? ನಮ್ಮ ಹೊಟ್ಟೆ ಒಳಗಿರೋ ಕೊಳಕನ್ನು ನಾವು ಪದೇ ಪದೇ ಹೊರಗಡೆ ಹಾಕ್ತಾಯಿದ್ರೆ ಗಾಳಿ ಮಲಿನ ಆಗುತ್ತದೆ. ನಿಮಗೆ ಗೊತ್ತಾ? ಸಿಟಿಯಲ್ಲೆಲ್ಲ ಮರಗಿಡಗಳಿದಾವೆ. ಮರಗಿಡಗಳಿಂದ ಪಾಸಿಟಿವ್ ಗಾಳಿ ಬರುತ್ತದೆ. ಅರ್ಥ ಆಯ್ತಾ? ಮರಗಿಡಗಳೇ ಇಲ್ಲ ಅಂದರೆ ಯಾವ ಗಾಳಿ ಬರುತ್ತದೆ? ಅದೇ ಗಾಳಿ. ಯಾವುದು? ನಾವು ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಕೊಳಕು ಗಾಳಿ ಹಾಕ್ತೀವಲ್ಲ, ಅದೇ ಗಾಳಿ. ಮತ್ತು ಬೇರೆ ಯಾವ ಗಾಳಿ ಇರೋದಿಲ್ಲ. ಇನ್ನು ಗಾಳಿ ಎಲ್ಲ ಸಮಯದಲ್ಲೂ ಬರುತ್ತದಾ? ಗಾಳಿ ಎಲ್ಲ ಸಮಯದಲ್ಲೂ ಬರುತ್ತದಾ? ಇಲ್ಲಿ ಬರ್ತದೆ. ದಿವಸದಲ್ಲಿ ಎಲ್ಲಾದರೂ ಬೆಳಿಗ್ಗೆ ಒಂದು ಸಮಯದಲ್ಲಿ, ಮಧ್ಯಾಹ್ನ ಒಂದು ಸಮಯದಲ್ಲಿ, ಇನ್ನು ರಾತ್ರಿ ಒಂದು ಸಮಯದಲ್ಲಿ. ರಾತ್ರಿ ಅಂತೂ ಸ್ವಲ್ಪ 5-6 ಅವರ್ಸ್ ಗಾಳಿನೇ ಬರೋದಿಲ್ಲ. ಅರ್ಥ ಆಯ್ತಾ? ಆಗ ಏನಾಗುತ್ತದೆ? ಈಗ ಒಂದು 4-5 ಜನ ಮಲಗಿದ್ರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಬ್ಬನಿಗೆ ರೋಗ ಬಂದಿದೆ, ಹೊಟ್ಟೆ ಕೊಳೆದೋಗಿದೆ, ಹೊಟ್ಟೆ ಒಳಗೆ ಗಲೀಜಿದೆ. ಅದನ್ನು ಅವರು ಹೊರಗಡೆ ಹಾಕ್ತಾ ಇರ್ತಾರೆ. ಒಳ್ಳೆ ಗಾಳಿ ತಗೊಳ್ತಾರೆ ಮತ್ತು ಹೊರಗಡೆ ಹಾಕ್ತಾರೆ. ಅವ್ರ ಹತ್ರ ಯಾರಾದರೂ ಮಲ್ಕೊಂಡಿದ್ದರೆ
ಆ ರೋಗ, ಆ ಕೆಟ್ಟ ಗಾಳಿ ಅವರಿಗೆ ಕನೆಕ್ಟ್ ಆಗ್ತದೆ. ಆಗ ಅವರ ಹೊಟ್ಟೆಯೊಳಗಿರೋ ಆಹಾರ ಕೆಟ್ಟು ಹೋಗುತ್ತದೆ. ಆಗ ಅವರಿಗೆ ಆರೋಗ್ಯ ಸಮಸ್ಯೆ, ಸುಸ್ತು, ಕೆಲಸಕ್ಕೆ ಹೋಗ್ಲಿಕ್ಕಾಗಲ್ಲ. ಕಾರಣ ಅಂದರೆ ಮೂಗು, ಉಸಿರಾಟ ಬ್ಲಾಕ್ ಆಗಿರುತ್ತದೆ. ಅರ್ಥಾಯ್ತಾ? ಪಾಸಿಟಿವ್ ಇರುತ್ತದೆ. ಇದೆಲ್ಲ ಸಮಸ್ಯೆಗಳು ಎದುರಾಗುತ್ತದೆ. ನಾನು ಇಷ್ಟೆಲ್ಲ ನಿಮಗೆ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ವಾರದಲ್ಲಿ ನಾವು 2 ದಿನ ಉಪವಾಸ ಇರೋದ್ರಿಂದ, ಹೊಟ್ಟೆಗೇನೋ ಹಾಕೊಳ್ಳದೆ ಇರೋದ್ರಿಂದ, ಹಾಗೆ ನೀರು ಕುಡ್ಕೊಂಡೇ ಇರೋದ್ರಿಂದ ನಾವು ರಿಕವರಿ ಆಗ್ತೀವಿ. ರಿಕವರಿ ಅಂದರೆ ಹೊಟ್ಟೆಯೊಳಗೆ ಏನಾದರೂ ಒಂದು ಭಾಗ ಸ್ವಲ್ಪ ಹಾಳಾಗಿದ್ದರೆ, ಅಥವಾ ಏನಾದರೂ ಗಾಯ ಆಗಿದ್ದರೆ, ಅಥವಾ ಸುಟ್ಟು ಹೋಗಿದ್ದರೆ ಅದು ಮತ್ತೆ ರಿಕವರಿ ಆಗುತ್ತದೆ. ನಾವು ಫುಲ್ ಪಾಸಿಟಿವ್ ಆಗ್ತೀವಿ. ಈಗ ನಮ್ಮ ಬಾಯಿ ಕೂಡ ಹಾಗೆ ಸುಟ್ಟು ಹೋಗಿದ್ದರೆ, ಎಲ್ಲಾದರೂ ನಾಲಿಗೆ ಸುಟ್ಟು ಹೋಗಿದ್ದರೆ, ಬಿಸಿ ಅನ್ನ ಊಟ ಮಾಡುವಾಗ, ಬಿಸಿ ಸಾಂಬಾರು ತಿನ್ನುವಾಗ, ಬಿಸಿಯ ಒಂದು ತರಕಾರಿಯ ಪೀಸ್ಗಳನ್ನು ತಿನ್ನುವಾಗ ಬಾಯಿ ಸುಟ್ಟು ಹೋಗಿದರೆ, ನಾಲಿಗೆ ಸುಟ್ಟು ಹೋಗಿದರೆ ಅದು ರಿಕವರಿ ಆಗುತ್ತದೆ. ಆಗ ನಾವು ಪಾಸಿಟಿವ್ ಆಗ್ತೀವಿ, ನಮಗೆ ಯಾವುದೇ ರೋಗಗಳು ಬರೋದಿಲ್ಲ. ಅರ್ಥ ಆಯ್ತಾ? ಇನ್ನು ಹೊಟ್ಟೆಯೊಳಗೆ ಏನಾದರೂ ಅಯ್ಯೋ ಗ್ಯಾಸ್ಟ್ರಿಕ್ಕು, ನನಗೆ ಯಾವುದಾಗಿದೆ ಇದಾಗಿದೆ ಅಂತ ಹಾಸ್ಪಿಟ್ಲಿಗೆ ಹೋದರೆ ನಿಮ್ಗೆ ಗೊತ್ತಲ್ಲ, ಆಪ್ರೇಷನ್ ಅದು ಇದು ಅಂತ ಎಷ್ಟೋ ದುಡ್ಡುಗಳನ್ನು ಆಲ್ರೆಡಿ ನೀವು ಎಷ್ಟೋ ಜನ ಅನುಭವಿಸ್ತಾ ಇದ್ದೀರಿ. ಎಷ್ಟೋ ಜನ 4 ಲಕ್ಷ ಖರ್ಚು ಮಾಡ್ಕೊಂಡಿದ್ದೀರಿ. ಲಕ್ಷ ಖರ್ಚು ಮಾಡಿದರೂ ಆರಾಮಾಗಿದ್ದೀರಾ? ಇಲ್ಲ, ಆರಾಮಲ್ಲಿದ್ದೀರಾ. ಒಂದು ಸಲ ಆಪ್ರೇಷನ್ ಹೊಟ್ಟೆ ಕೊಯ್ಸ್ಕೊಂಡ್ರೆ ಎಷ್ಟೋ ನರಗಳು ಕಟ್ಟಾಗುತ್ತದೆ. ಅದರಿಂದ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿನೇ. ಅರ್ಥ ಆಯ್ತಾ? ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಮೊಕ್ಕನೇ ಹಾಕದೇ ಇರೋ ತರಹ ಜೀವನ ಮಾಡ್ಬೋದಿಲ್ಲ ಆರಾಮಲ್ಲಿ. ನಂತರ ಈಗ ನೋಡಿ, ನನಗೆ ಉದಾಹರಣೆ ಕೊಡ್ತೇನೆ. 36ನೇ ವರ್ಷ ರನ್ ಆಗ್ತಾಯಿದೆ. ಇವತ್ತಿಗೂ ಹೇಳ್ತೀನಿ, ನನಗೆ ಒಂದೇ ಒಂದು ಸಣ್ಣ ಆರೋಗ್ಯ ಸಮಸ್ಯೆ, ರೋಗ ಯಾವುದು ಬರೋದಿಲ್ಲ. ಕಾರಣ ಏನಂದರೆ, ನನ್ನ ಒಂದು ದಿನಚರಿ ಹೇಗೆಂದರೆ, ಬೆಳಗ್ಗೆಯಿಂದ ಒಂದು 5 ಗಂಟೆವರೆಗೆ ಏನೂ ತಿನ್ನಲ್ಲ ನಾನು. ನೀರು ಕುಡ್ಕೊಂಡು, ಎಳ್ನೀರು ಕುಡ್ಕೊಂಡೇ ಇರ್ತೀನಿ. ಎಳ್ನೀರೊಳಗಿರೋ ಕಾಯಿ ಕೂಡ ಅದನ್ನು ಪಾರ್ಸೆಲ್ಲೇ ತೊಗೊತೀನಿ ನಾನು ಎಲ್ಲಾದರೂ ಸಂಚಾರಕ್ಕೆ ಹೋಗೋದಾದರೆ. ಅದನ್ನು ತಿನ್ನೋದು 5 ಗಂಟೆ ಮೇಲೆ. ಯಾಕಂದರೆ ಅಷ್ಟು ಸಮಯ ನನ್ನ ಹೊಟ್ಟೆ ಒಳಗಿರುವಂಥ ಹುಳಿ ಅಂಶ, ಏನಾದರೂ ಸ್ವಲ್ಪ ಉಪ್ಪಿನ ಅಂಶ, ಅಥವಾ ಏನಾದರೂ ಒಂದು ಸ್ವಲ್ಪ ಗಲೀಜಿದ್ರೆ ಅದು ಹೊರಗಡೆ ಹೋಗಲಿ ಪೂರ್ತಿಯಾಗಿ. ನನ್ನ ಗಾಳಿ ರಿಕವರಿ ಮಾಡಿದ ಮೇಲೆ ನಾನು ಮತ್ತೆ ಹೊಟ್ಟೆಗೆ ಹಾಕೋದು. ಅರ್ಥ ಆಯ್ತಾ? ಅಂದರೆ ಹೊಟ್ಟೆ ಒಳಗೆ ಏನು ಕೆಟ್ಟ ಅಂಶ ಇರಬಾರ್ದು, ಫುಲ್ ಆ್ಯಕ್ಟಿವ್ ಆಗಿರಬೇಕು ನನ್ನ ಒಂದು ಮಷಿನ್ನು. ಅರ್ಥ ಆಯ್ತಾ? ಆಗ ನಾನು ಚೆನ್ನಾಗಿರ್ತೀನಿ. ನನ್ನ ನಂಬಿದ ಅಪ್ಪ ಅಮ್ಮ, ಇನ್ನಿತರ ಅವ್ರನ್ನ ನಾನು ಚೆನ್ನಾಗಿ ಇಟ್ಕೊಳ್ಬೋದಲ್ವ, ಆರೋಗ್ಯವಾಗಿ ಇಟ್ಕೊಳ್ಬೋದು. ಏನಂತೀರಿ? ಆರೋಗ್ಯವಾಗಿಡ್ಬೋದು. ಅದು ನನ್ನ ಗುರಿ ಮೊದಲಿಂದನೂ ಹಾಗೆ. ಇದನ್ನು ನೀವು ಅಳವಡಿಸ್ಕೊಳ್ಳಿ. ವಾರದಲ್ಲಿ ಒಂದು 2 ದಿನ ಹೊಟ್ಟೆ ಕಾಲಿನ ಬಿಡಿ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ನನ್ನ ಆರೋಗ್ಯವನ್ನು ನಾನು ಕಾಪಾಡ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೇನೆ. ವಾರದಲ್ಲಿ 2 ದಿನ ಉಪವಾಸ ಇರೋದು, ನೀರು ಕುಡ್ಕೊಂಡು ಇರೋದು, ಹಾಗೆ ದಿನನಿತ್ಯ 4 ಗಂಟೆ 5 ಗಂಟೆವರೆಗೆ ಹಣ್ಣು ನೀರೆಲ್ಲ ಇದ್ದು ಆಮೇಲೆ ಆಹಾರವನ್ನು ತಗೊಳ್ಳೋದು. ಇದನ್ನೆಲ್ಲ ನಾನು ತುಂಬ ಆರೋಗ್ಯವಾಗಿದ್ದೇನೆ, ತುಂಬ ಪಾಸಿಟಿವ್ ಆಗಿದ್ದೇನೆ. ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ. ಇದನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ, ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ